ಇದೆಲ್ಲದರ ನಡುವೆ ಈಗ ಮಂಡ್ಯ ಕ್ಷೇತ್ರದ ಕಡೆ ಹೋಗೋಣ. ಏನು ಮಂಡ್ಯ ಜಿಲ್ಲೆಯ ಕಡೆ. ಸೊ ಮಂಡ್ಯ ಜಿಲ್ಲೆ ಅಂತ ಅಂದ್ರೆ ಬರೋದು ಅಲ್ಲಿ JDS ನ ಭದ್ರಕೋಟೆ, ಅದು ಹಳೆ ಮೈಸೂರು ಅಂತ ಬಂದಾಗ ಯಾವತ್ತೂ ಕೂಡ ದೊಡ್ಡಗೌಡರು ಅಂದ್ರೆ ದೇವೇಗೌಡರು ಬಿಟ್ಕೊಡಲ್ಲ ಟಿಕೆಟ್ಗಳನ್ನ, ಬೇರೆ ಯಾರಿಗೂ ಕೂಡ ಕೊಡಕ್ಕೆ ಇಷ್ಟಪಡಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಈಗ ನಾವು ಶ್ರೀರಂಗಪಟ್ಟಣದ ಕಥೆಯನ್ನ ನೋಡೋಣ. ಶ್ರೀರಂಗಪಟ್ಟಣದಲ್ಲಿ ಕಳೆದ 2023ರ ಎಲೆಕ್ಷನ್ ಅಲ್ಲಿ ಏನಾಗಿತ್ತು, ಅಲ್ಲಿ ಬಿಜೆಪಿಯಿಂದ ಸಚ್ಚಿದಾನಂದ ಅವರು ಸ್ಪರ್ಧೆ ಮಾಡಿದ್ರು, ಸೋತ್ರು. ಇನ್ನು ರವೀಂದ್ರ ಶ್ರೀಕಂಠಯ್ಯ JDS ನ ಅಭ್ಯರ್ಥಿ, ಅಲ್ಲಿ ಅವರು ಕೂಡ ಸೋತ್ರು. ಸೊ ಇಬ್ರು ಕೂಡ ಸೋತಿರುವಂತ ಅಭ್ಯರ್ಥಿಗಳು, ಬಿಜೆಪಿ ಮತ್ತು JDS ನ ಅಭ್ಯರ್ಥಿಗಳು ಇಬ್ರು ಸೋತಿದ್ದಾರೆ. ಸ್ವಲ್ಪ ಜಾಸ್ತಿ ಮತಗಳನ್ನ ತೆಗೆದುಕೊಂಡಿರೋದು ರವೀಂದ್ರ ಶ್ರೀಕಂಠಯ್ಯ JDS ನವರು. ಸರ್, ಏನಾಗ್ಬೋದು ಇಲ್ಲಿ? ಶ್ರೀರಂಗಪಟ್ಟಣದಲ್ಲಿ ಸಚ್ಚಿದಾನಂದ ಬಿಜೆಪಿಯ ಯುವ ಮುಖಂಡ. ಇವರು ಮೊದಲು ಅಂಬರೀಷ್ ಅವ್ರ ಜೊತೆಗಿದ್ದಂಥವ್ರು. ಅಂಬರೀಷ್ ಅವರ ಕುಟುಂಬಕ್ಕೆ ಅತ್ಯಾತ್ಮೀಯ. ಈಗಲೂ ಕೂಡ ಸುಮಲತಾ ಅಂಬರೀಷ್ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಸುಮಲತಾ ಅಂಬರೀಷ್ ಅವರ ಚುನಾವಣೆ ನಡೆಸಿದ್ದೇ ಇವರು 2019ರ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನಿ ಎಲೆಕ್ಷನ್ ಮಾಡಿದ್ದು ದರ್ಶನ್ಗೆ ತುಂಬಾ ಕ್ಲೋಸು, ಯಶ್ಗೆ ತುಂಬಾ ಕ್ಲೋಸು. ದರ್ಶನ್, ಯಶು, ಸಚ್ಚಿದಾನಂದ ಅವರಿಬ್ರು ಎಲ್ಲಿ ಹೋಗ್ತಾರ ಅಲ್ಲಿ ಕರ್ಕೊಂಡೋಗಿ ಎಲ್ಲೆಲ್ಲಿ ನಾವು ಹೋದ್ರೆ ಎಲ್ಲೆಲ್ಲಿ ವರ್ಕೌಟ್ ಆಗುತ್ತೆ, ಎಲ್ಲೆಲ್ಲಿ ಏನೇನು ಬಿಜೆಪಿ ವೀಕ್ ಪಾಯಿಂಟ್ಸ್ ಇದಾವೆ, ಇದೆಲ್ಲ ಸ್ಟ್ರಾಟಜಿ ಮಾಡಿದ್ದು ಇದೇ ಸಚ್ಚಿದಾನಂದ, ಯುವ ಮುಖಂಡ. ಈಗ ಬಿಜೆಪಿಯಲ್ಲಿದ್ದಾರೆ. ಈ ಹಿಂದೆ DK ಶಿವಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಅತ್ಯಾತ್ಮೀಯರ ಆಪ್ತರಾಗಿದ್ರು. ಆದ್ರೆ ಅಂಬರೀಷ್ ಮತ್ತೆ ಸುಮಲತಾ ಅಂಬರೀಷ್ ಅವರ ಚುನಾವಣೆ ಬಳಿಕ DK ಶಿವಕುಮಾರ್ ಇಂದ ಬಹಳಷ್ಟು ಅಂತರ ಕಾಯ್ದುಕೊಂಡ್ರು. ಅಧಿಕೃತವಾಗಿ ಬಿಜೆಪಿನೂ ಸೇರ್ಪಡೆ ಆಗಿದ್ದಾರೆ. ಈಗಾಗಲೇ ಚುನಾವಣಾ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಈ ಬಾರಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಂಡಿ ಸಿದ್ದೇಗೌಡರು ಅಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ. 2ನೇ ಪ್ಲೇಸ್ಗೆ ರವೀಂದ್ರ ಶ್ರೀಕಂಠಯ್ಯ ಹಾಲಿ ಶಾಸಕರಾಗಿದ್ದಂಥವ್ರು ಮಾಜಿ ಶಾಸಕರಾದ್ರು. 3ನೇ ಪ್ಲೇಸ್ಗೆ ಸಚ್ಚಿದಾನಂದ ಬಂದರು. ಸಚ್ಚಿದಾನಂದ್ರ ಅಷ್ಟು ಸುಲಭವಾಗಿ ಈ ಕ್ಷೇತ್ರ ಬಿಟ್ಕೊಡೋದಕ್ಕೆ ಒಪ್ಕೊಳ್ಳೋದು ಡೌಟ್ ನನ್ಗೆ. ಯಾಕಂತ ಹೇಳಿದ್ರೆ ಒಂದು ಕಾಲ ಇತ್ತು ಬಿಜೆಪಿ ಮಂಡ್ಯದಲ್ಲಿ ಇಲ್ವೇ ಇಲ್ಲ ಅಂತ. ಇವತ್ತು ಆ ಪರಿಸ್ಥಿತಿ ಇಲ್ಲ. 2-3 ಕ್ಷೇತ್ರದಲ್ಲಿ ಸಂಘಟನೆ ಚುರುಕಾಗೆ ನಡೀತಾ ಇದೆ. ಅದರಲ್ಲಿ KR ಪೇಟೆ ಬೈ ಎಲೆಕ್ಷನ್ ಅಲ್ಲೂ ಕೂಡ ನಾವು ಗೆದ್ದಿದ್ದನ್ನು ನೋಡಿದ್ವಿ. ಶ್ರೀರಂಗಪಟ್ಟಣದಲ್ಲೂ ಕೂಡ ಟಫ್ ಫೈಟ್ ಕೊಟ್ಟಿದ್ದಾರೆ. ತೀರಾ ಕಡಿಮೆ ಅಂತರದಲ್ಲಿ ಏನು ಸೋತಿರುವಂತದ್ದೇನಿಲ್ಲ. 3ನೇ ಪ್ಲೇಸ್ ಆದ್ರೂ ಕೂಡ ಒಳ್ಳೆ ಓಟೆ ತಗೊಂಡಿದ್ದಾರೆ. ಅದರಲ್ಲೂ ಕೊನೆ ಕ್ಷಣದಲ್ಲಿ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಿ ಗೆದ್ದಿದ್ದು. ಸುಮಲತಾ ಅವರು ಕಾಂಗ್ರೆಸ್ಗೆ ಹೋಗ್ತಾರೋ ಬಿಜೆಪಿಗೆ ಬರ್ತಾರೋ, ಕಾಂಗ್ರೆಸ್ಗೆ ಹೋಗ್ತಾರೋ ಬಿಜೆಪಿಗೆ ಹೋಗ್ತಾರೋ, ಈ ಗೊಂದಲದಲ್ಲೇ ಇದ್ದಂತಹ ಸಚ್ಚಿದಾನಂದ ಅವರು ಕೊನೆ ಕ್ಷಣದಲ್ಲಿ ಟಿಕೆಟ್ ತಗೊಂಡು 40,000 ಓಟ್ ತಗೊಂಡಿದ್ದಾರೆ. ಈ ಬಾರಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸಹಜವಾಗಿ ರವೀಂದ್ರ ಶ್ರೀಕಂಠ ಅವರು ಮಾಜಿ ಶಾಸಕರಾಗಿದ್ದಂಥವ್ರು. ಮಂಡ್ಯದ್ದು 7 ನಮ್ಗೆ ಬೇಕು ಅಂತ ಪಟ್ಟನ್ನ ದೇವೇಗೌಡರು ಕುಮಾರಸ್ವಾಮಿ ಹಿಡಿದ್ರು ಕೂಡ ಬಿಜೆಪಿ ಅವರು ಒಂದ್ ವೇಳೆ ಮೈತ್ರಿ ಆಗಿದ್ದಾದ್ರೆ 2-3 ಕ್ಷೇತ್ರ ನಮ್ಗೆ ಬೇಕೇ ಬೇಕು ಅಂತ ಕೇಳ್ಬೋದು. ಅದರಲ್ಲಿ ಮೊದಲನೇ ಕ್ಷೇತ್ರ ಶ್ರೀರಂಗಪಟ್ಟಣ ಇರ್ಬೋದು, 2ನೇ ಕ್ಷೇತ್ರ KR ಪೇಟೆ ಇರ್ಬೋದು. ಶ್ರೀರಂಗಪಟ್ಟಣದಲ್ಲಿ ಸಚ್ಚಿದಾನಂದ ಈಗಲೂ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅಷ್ಟು ಸುಲಭವಾಗಿ ಒಂದೊಂದು ಜಿಲ್ಲೆಗೆ 1-2 ಕ್ಷೇತ್ರ ಬಿಟ್ಕೊಟ್ರೆ ಶ್ರೀರಂಗಪಟ್ಟಣದಲ್ಲಿ ಈ ಬಾರಿ ಸಚ್ಚಿದಾನಂದ ಟಿಕೆಟ್ ಗಿಟ್ಟಿಸ್ಕೊಳ್ಬಹುದು. ಒಂದು ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಸಚ್ಚಿದಾನಂದ ಅವರ ದಾರಿನೂ ಕೂಡ ಬೇರೆ ರೀತಿ ಆಗಿರುತ್ತೆ. ಮಾಧುಸ್ವಾಮಿ ಅವರು ಯಾವ ರೀತಿಯಾಗಿ ಮಾತುಕತೆ ಆಡ್ತಿದ್ದಾರೆ, ಯಾಕಂತ ಹೇಳಿದ್ರೆ ಇವ್ರೇನು ಹೊಸಬರಲ್ಲ. ಆದ್ರೆ ಅಲ್ಲಿ ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಕ್ಷೇತ್ರ ಬೇರೆದ್ ನೋಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಇವ್ರನ್ನ ಮನವೊಲಿಸುವಂತ ಒಂದು ಕೆಲಸ JDS ಅವರು ಮಾಡ್ಬೇಕಾಗುತ್ತೆ, ಬಿಜೆಪಿ ಅವರು ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಾರೆ ಮೈತ್ರಿ ಆದ್ರೆ ಇಬ್ಬರಲ್ಲಿ ಒಬ್ರಿಗಂತೂ ಸಮಸ್ಯೆ ಆಗುತ್ತೆ. ಸೊ ಮೇಲ್ನೋಟಕ್ಕಲ್ಲಿ JDS ಸ್ಟ್ರಾಂಗ್ ಕಾಣಿಸ್ತಿದೆ. JDS ಯಾವಾಗ್ಲೂ ಸ್ಟ್ರಾಂಗ್ ಮಂಡ್ಯದಲ್ಲಿ, ಇವತ್ತಿಗೂ ಸ್ಟ್ರಾಂಗ್. ಆದ್ರೆ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಈಗ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ 2.5 ಲಕ್ಷ ಓಟಲ್ ಸೋಲ್ತಾರಂತ ಯಾರು ಅನ್ಕೊಂಡಿರ್ಲಿಲ್ಲ. ಸೋತಿದ್ದ ಹೆಂಗೆ? ಶಿವರಾಮೇಗೌಡ ಕೊಟ್ಟಂತಹ ಹೇಳಿಕೆಗಳು, ಇದೇ ಡಾಕ್ಟರ್ ರವೀಂದ್ರ ಶ್ರೀಕಂಠ ಅವರು ಕೊಟ್ಟಂತಹ ಹೇಳಿಕೆಗಳು, ರೇವಣ್ಣ ಅವರು ಕೊಟ್ಟಂತಹ ಹೇಳಿಕೆಗಳು, ಇವರೆಲ್ಲ ಹೇಳಿಕೆಗಳು ಕೊಡ್ತಾ ಹೋದ್ರು. ಸುಮಲತಾ ಅವರು ಯಾವ ರೀತಿಯಾಗಿ ಚುನಾವಣೆ ಮಾಡ್ಬೇಕು ಆ ರೀತಿ ಚುನಾವಣೆ ಮಾಡಿ ಗೆಲುವಿನ ಅಂತರವನ್ನ ದಾಟಿ ಹೋಗ್ಬಿಟ್ಟಿದ್ರು. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗೆಲ್ಲಬಹುದು, ಆದ್ರೆ ಆ ದೊಡ್ಡ ಅಂತರದಲ್ಲಿ, ಯಾಕಂತ ಹೇಳಿದ್ರೆ ಅವ್ರದೇ ಮೈತ್ರಿ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಇರೋ ಬರೋರೆಲ್ಲ ರಿಪೋರ್ಟ್ಗಳು ಕೊಟ್ಬಿಟ್ಟಿದ್ರು 2 ಲಕ್ಷ ಅಂತರದಲ್ಲಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅಷ್ಟು ದೊಡ್ಡ ಅಂತರದಲ್ಲಿ ಸೋಲೋದಕ್ಕೂ ಕೂಡ ಕಾರಣ ಆಗಿದ್ದು ಈ ನಾಯಕರುಗಳೆಲ್ಲ.